GMM ನ್ಯೂಸ್ ಕನ್ನಡ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೃಷಿ ಚಟುವಟಿಕೆಗಾಗಿ ಪಡೆದಿರುವ ಸಾಲಗಾರರ ರೈತರನ್ನು ಅಕ್ಷರಶಃ ಖಾಸಗಿ ಫೈನಾನ್ಸ್ ರೀತಿಯಲ್ಲಿ ವಸೂಲಿಗೆ ಮುಂದಾಗಿರುವುದನ್ನು ಖಂಡಿಸಿ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಕರೂರ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರೈತರ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡು ಬುಧವಾರ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮೀಣ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಇವತ್ತಿನ ರೈತ ಸಂಕಲ್ಪ ಯಾತ್ರೆ ಮೊನ್ನೆ 29ನೇ ತಾರೀಕು ಜನವರಿ 29 ಪ್ರಾರಂಭ ಆಯಿತು. ಬಳ್ಳಾರಿ ಕೇಂದ್ರ ಕಚೇರಿಯಲ್ಲಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಚೇರಿಯಲ್ಲಿ ನಾವು ಸುಮಾರು 2 ವರ್ಷದಿಂದ ಹೋರಾಟ ಮಾಡ್ತಾಯಿದ್ವಿ. ಅದು ಏನು ಹೋರಾಟ ಅಂದರೆ, ಅಸಲಿನಲ್ಲಿ 50% ಕಟ್ಸ್ಕೋಬೇಕಂತ ಒಂದು ಹೋರಾಟ ನಡೀತಾ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಎಲ್ಲ ಬ್ಯಾಂಕ್ಗಳು 10% 20% ತಗೊಂಡು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾವೆ. ಇದು ಕೂಡ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ನೀವು ಅಸಲಿನಲ್ಲಿ 50% ಕಟ್ಸ್ಕೋಬೇಕಂತೇಳಿ ಹೋರಾಟ ಮಾಡ್ತಾಯಿದ್ವಿ. ಬರಗಾಲ ಇದ್ದರೂ ಕೂಡ ರೈತರು ಕಟ್ಟೋದಕ್ಕೆ ರೆಡಿ ಇದ್ದೀವಿ ನಾವು. ಆದರೆ ಈ ಬ್ಯಾಂಕ್ನವರು ತುಂಬ ಅಧಿಕ ಪ್ರಸಂಗಿತನವನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇದು ಮಾರ್ಚ್ 28ರವರೆಗೆ ಹೋರಾಟ ನಡೆಯುತ್ತೆ. ಮಾರ್ಚ್ 28ರ ಒಳಗೆ ಕೊನೆಯ ಗಡುವು ಕೊಟ್ಟಿದ್ದೀವಿ. ಅದರೊಳಗೆ ಇತ್ಯರ್ಥ ಆಗಲಿದ್ರೆ ಆ ಪರಿಣಾಮ ಬೇರೆ ರೀತಿಯಲ್ಲಿ ಆಗುತ್ತೆ. ಈ ಗ್ರಾಮೀಣ ಬ್ಯಾಂಕು ಉಳಿಬೇಕಂದ್ರೆ ನಮ್ಮ ಹತ್ರ ಮಾತುಕತೆ ಮಾತಾಡಲೇಬೇಕು. ಅಸಲಿನಲ್ಲಿ 50% ಕಟ್ಕೋಬೇಕಂತೇಳಿ ಹೋರಾಟ ಮಾಡ್ತಾಯಿದ್ವಿ. ಕೊನೆಗೆ ಗ್ರಾಮೀಣ ಬ್ಯಾಂಕೇನ ಇಲ್ಲ ಇತರ ಬ್ಯಾಂಕ್ಗಳಿಗೂ ಭೇಟಿ ಕೊಡ್ತಾ ಇದ್ದೀರಿ ಸರ್? ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಮಾತ್ರ 1 ಲಕ್ಷಕ್ಕೆ 10 ಲಕ್ಷ ಮಾಡಿದ್ದಾರೆ. ಇಲ್ಲಿ MP ಆಗದೇ ಇಲ್ಲ ಈ ಬ್ಯಾಂಕ್ನಲ್ಲಿ. ಅದಕ್ಕೋಸ್ಕರ ಯಾಕೆ MP ಆಗೋದು? 2 ವರ್ಷ ಆದಮೇಲೆ ಇದು MP ಆಗಿಬಿಡ್ಬೇಕು. ಅಲ್ಲಿಂದ ರೈತರು ಬಡ್ಡಿ ಬಿಡೋಂಗಿಲ್ಲ. ಆದರೆ ಒಂದು ದಿವಸ ಕೂಡ 1 ಲಕ್ಷ ಒಬ್ಬ ರೈತ ತಗೊಂಡ್ರೆ 10 ಲಕ್ಷ ಬಡ್ಡಿ ಆಗಿದೆ. ಇವತ್ತು ಭೂಮಿ ಮಾರೇ ಕಟ್ಟಬೇಕು ನಾವು ಸಾಲ. ಅದಕ್ಕೋಸ್ಕರ ಹೋರಾಟ ಪ್ರಾರಂಭ ಮಾಡಿದ್ವಿ. ಅದರ ಮಧ್ಯದಲ್ಲಿ ಏನು ಸರ್ಕಾರದ ಸ್ಕೀಮ್ಗಳು, ನರೇಂದ್ರ ಮೋದಿ ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯನ ಸರ್ಕಾರ ಆಗಿರ್ಬೋದು, ಅನುದಾನ ವೃದ್ಧಾಪ್ಯ ವೇತನ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಕೇಂದ್ರದ ಏನು ಸರ್ಕಾರ ಅನುದಾನ 6,000 ಏನಾಗ್ತದೆ ಅದನ್ನು ಕೂಡ ಇವರು ಲಾಕ್ ಮಾಡ್ತಾ ಇದ್ದಾರೆ ರೈತರಿಗೆ. ಇದನ್ನೆಲ್ಲ ಬಿಡುಗಡೆ ಮಾಡಿಸ್ಬೇಕಂತೇಳಿ ಹೋರಾಟ ಮಾಡಿದ್ರು. ಒಂದು ಆದೇಶ ಕಾಪಿದೆ. ಆದೇಶ ಕಾಪಿದ್ದರೂ ಕೂಡ ಈ ಗ್ರಾಮೀಣ ಶಾಖೆಯಲ್ಲಿ ಅದನ್ನು ಲಾಕ್ ಆಗಿದೆ ಅಂತೇಳಿ ಮುಗ್ಧ ರೈತರ ತಡೆ ಹಿಡಿಯೋದನ್ನು ಮಾಡ್ತಾ ಇದ್ದಾರೆ. ಅದನ್ನು ಬಿಡಿಸೋ ಕಾರ್ಯಕ್ರಮ ಒಂದು ಕಡೆ ನಡೀತಾ ಇದೆ. ಇದು ಅಸಲಿನಲ್ಲಿ 50% ಕಟ್ಸ್ಕೊಂಬಲೇಬೇಕಂತೇಳಿ ಒಂದು ಹೋರಾಟ ಮಾಡ್ತಾ ಇದೆ. ನಮ್ಮ ಹೆಸರು ಬಸವರಾಜ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಗ್ರಾಮೀಣ ಬ್ಯಾಂಕ್ಗಳು ಇದುವರೆಗೂ ನಾವು ಸುಮಾರು 2 ವರ್ಷದಿಂದ ಬಳ್ಳಾರಿ ಹೆಡ್ ಆಫೀಸ್ ಮುಂದೆ ಸತತವಾಗಿ ಧರಣಿಗಳು ಮಾಡಿಕೊಂಡೇ ಬರ್ತಾ ಇದ್ದೀವಿ. ಈಗ ಸುಮಾರು ನಿನ್ನೆ 29ರಿಂದ ರೈತ ಸಂಕಲ್ಪ ಯಾತ್ರೆ ಇನ್ನು ಆರಂಭ ಮಾಡಿ ಬಾಗೇಪಲ್ಲಿ ತಾಲೂಕಿಂದ ಆರಂಭ ಮಾಡಿದ್ರಿ. ಈಗ ನಿನ್ನೆ ಹಲವಾರು ಬ್ಯಾಂಕ್ಗಳಲ್ಲಿ ಕೆಲವು ಮ್ಯಾನೇಜರ್ಗಳು ಈ ವೃದ್ಧಾಪ್ಯ ವೇತನ, ಸರ್ಕಾರದಿಂದ ಬಂದಂಥ ವೃದ್ಧಾಪ್ಯ ವೇತನ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಆಮೇಲೆ PM ಕಿಸಾನ್ ಯೋಜನೆ ಆಗಿರ್ಬೋದು, ನರೇಗಾ ಯೋಜನೆ ಆಗಿರ್ಬೋದು, ಈ ಅಡಿಯಲ್ಲಿ ಬಂದಂಥ ಕೆಲವು ಹಣವನ್ನು ಲಾಕ್ ಮಾಡಿ ಸುಮ್ಮನೆ ಸಿಸ್ಟಮಲ್ಲಿ ಲಾಕ್ ಆಗಿದೆ ಅಂಥೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಆ ರೈತರಿಗೆ ಬೇಕಾಬಿಟ್ಟು ಅವರು ಆ ಬ್ಯಾಂಕ್ಗಳಿಗೆ ತಿರುಗಾಡಿಸ್ತಾ ಅವರು ದುಡ್ಡು ಕೊಡದೆ ಆ ರೈತರಿಗೆ ತೊಂದರೆ ಕೊಟ್ಟು ಭಾಳ ಇದು ಮಾಡ್ತಾಯಿದ್ದಾರೆ. ಇನ್ನು ಈಗ ಈ ರೈತ ಸಂಕಲ್ಪ ಯಾತ್ರೆ ಇಲ್ಲಿಂದ ಆರಂಭ ಬಾಗೇಪಲ್ಲಿಂದ ಆರಂಭ ಆಗಿ ಇಡೀ 22 ಜಿಲ್ಲೆಗಳಲ್ಲಿ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ 28ನೇ ತಾರೀಕು ಲಾಸ್ಟು ಗಡುವು ಕೊಟ್ಟು ಅವರಿಗೆ ಏನು ಅಸಲಲ್ಲಿ ನಾವು 50% ಕಟ್ತೀರಿ ಅಂತ ಬೇಡಿಕೆ ಇಟ್ಟಿದ್ದೀರಿ. ಇದರಂತೆ ಒಪ್ಪಿ ನಮ್ಮ ರೈತರ ಕೃಷಿ ಸಾಲಗಳು ಮತ್ತು ಪಾಣಿ ಮೇಲೆ ಕೊಟ್ಟಂಥ ಯಾವುದೇ ಸಾಲಗಳು ನಮಗೆ 50% ತೆಗೆದುಕೊಂಡು ಮನ್ನಾ ಮಾಡಿ ಇದು ಮಾಡಿದ್ರೆ ತಿರುಗಿ ಹೊಸ ಸಾಲ, ನಾವೇನು ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ಈ ಮಳೆ ಇಲ್ಲ, ಈ ವರ್ಷ ನೋಡಿ ಬೆಳೆನೇ ಇಲ್ಲ. ಈ ಶಿಡ್ಲಘಟ್ಟ ತಾಲೂಕಲ್ಲಿ, ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ. ಆದರೂ ಸಹ ಈ ಬ್ಯಾಂಕ್ಗಳವರು ರೈತರಿಗೆ ಎಲ್ಲದ ಹಿಂಸೆ ಕೊಟ್ಟು ಏನು ಈ 10 ದಿನ ಒಳಗೆ ಕಟ್ಟಬೇಕು, 15 ದಿನ ಒಳಗೆ ಕಟ್ಟಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅದೇ ರೈತ 10 ದಿನ ಒಳಗಾಗಿ ಎಲ್ಲದರಿಂದ ಪ್ರಿಂಟ್ ಏನಾದರೂ ಮಾಡಿ ಕೊಡ್ಬೋದಷ್ಟೇ. ರೈತನಿಂದ ಕೈಯಿಂದ ಪ್ರಿಂಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ 10 ದಿನದಲ್ಲಿ ಯಾವುದು ಬೆಳೆನೂ ಬರೋಲ್ಲ. ಕೃಷಿ ಸಾಲ ಬರೋದು ಹೊರಗಡೆ ನೋಡಿ. ಇವತ್ತು ಕೃಷಿ ಸಾಲಗೆ ನಾವು ಬೆಳೆ ಇಟ್ಟು ಕಾಯ್ತಾ ಇದ್ರಿ. ಮಳೆನೇ ಒಳ್ಳೆ ಟೈಮ್ಗೆ ಬೆಳೆನೇ ಹೊರಟೋಯ್ತು, ಮಳೆ ಬರಲಿಲ್ಲ. ಅದಕ್ಕೋಸ್ಕರ ಎಲ್ಲಿಂದ ಸ್ವಾಮಿ ನಾವು ತಂದು ಕಟ್ಟೋದು? ಅದಕ್ಕೋಸ್ಕರ ನಮಗೆ ಕಾಲಾವಕಾಶನೂ ಕೊಡಬೇಕು. ಜೊತೆಯಲ್ಲಿ
ಈಗ ಯಾವುದೇ ಕೋರ್ಟ್ಗೆ ಆಗೋದಾಗಲಿ ರೈತರಿಗೆ ನೋಟಿಸ್ ಕೊಡೋದಾಗಲಿ ಈ ತಕ್ಷಣದಿಂದ ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇಷ್ಟು ಮಾತುಗಳನ್ನು ತುಂಬ ಚೆನ್ನಾಗಿದೆ. 20% 30% ತುಂಬಿದ್ರು ಕ್ಲೋಸ್ ಆಗ್ತದೆ. 2012 ಮುಂಚೆ ಇರೋವೆಲ್ಲ ಅಂತ 12 ಮುಂಚೆ ಇರೋವೆಲ್ಲ ಅಂತ ತುಂಬ ಕಡಿಮೆ ತುಂಬಿದ್ರು ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಮಾಡಿ ಮತ್ತೆ ನಾವು ಅದೇ ದಿನ ಮನಸ್ಸಾಗ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕ್ರಾಪ್ ಲೋನ್ ಬಿಟ್ಟು ಬೇರೆ ಸಾಲಗಾರರು ಯಾರ್ಯಾರಿದ್ದಾರೆ ಅವರೊಮ್ಮೆ ದಯವಿಟ್ಟು ಭೇಟಿಯಾಗಿ. ಕ್ರಾಪ್ ಲೋನ್ದು ಸರಿ ಹೇಳೋವರೆಗೂ ಹೇಳ್ದಂಗೆ ಆದೇಶ ಬರೋವರೆಗೂ ನಾವು ಯಾವುದೇ ರೀತಿ ತಡೆ ಹಿಡುವಂಥ ಕೆಲಸಗಳು ಅಥವಾ ಅದಕ್ಕೆ ನಿಮ್ಮನ್ನು ರಿಕವರಿ ನೋಟಿಸ್ ಕೊಡೋದಾಗಲಿ ಮತ್ತೊಂದಾಗಲಿ ನಾವು ಆದಷ್ಟು ನಮ್ಮ ಹೆಡ್ ಆಫೀಸ್ ರೂಲ್ಸ್ ಏನು ಹೇಳ್ತಾರೆ ಕಾಲಕ್ರಮೇಣ ಏನೇನು ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಪರಿಹಾರ ಆಗಿರ್ಬೋದು, ಮತ್ತು ಉದ್ಯೋಗ ಖಾತ್ರಿ ಅಂದರೆ ನರೇಗಾ ಅಮೌಂಟ್ ಬರೋದಾಗಿರ್ಬೋದು, ಕಿಸಾನ್ ಸಮ್ಮಾನ್ ನಿಧಿ ಏನಂದ್ರೆ PM ಕಿಸಾನ್ ಅಂತ ಬರ್ತದಲ್ಲ ಅದೊಂದಾಗಿರ್ಬೋದು, ಮತ್ತು ವೃದ್ಧಾಪ್ಯ ವೇತನ, ವಿಧವೆ ವೇತನಗಳು ಇವ್ಯಾವನ್ನು ಸಾಲಕ್ಕೆ ಜಮಾ ಮಾಡದೇ ಇರಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇದೇ ಕಾರಣಕ್ಕಾಗಿ ನಾವು ಅಕೌಂಟ್ ಲಾಕ್ ಏನಾದ್ರು ಓಪನ್ ಇದ್ದರೆ ತಾನು ಸಾಲಕ್ಕೆ ಅದೇ ಹೇಳ್ಕೊಂಡು ಇದೇ ಕಾರಣಕ್ಕೆ ತಾವು ಒಮ್ಮೆ ಬಂದಾಗ ಅದು ಏನಿದೆ ಇದರಲ್ಲಿ ಏನೇನು ಪಟ್ಟಿಯಲ್ಲಿ ಏನೇನು ಹೇಳಿದರೆ ಅದನ್ನೆಲ್ಲನೂ ತಮಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಮುಂದಕ್ಕೂ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. 1-2 ಅಕೌಂಟ್ಗಳು ಹಿಂದೆ ಮುಂದೆ ಅವ್ರದ್ದು ಭೇಟಿಯಾಗಲ್ಲ ಅಥವಾ ಅವ್ರು ಬಂದಾಗ ನಾವು ಮಾತಾಡಿಸಿದ್ರೆ ಆಗಿರ್ಬೋದು ಅಂಥವನ್ನು ನಾನು ಕಾಲಕ್ರಮೇಣ ಮಾಡಿಕೊಡ್ತೀನಿ. ಅದರಲ್ಲಿ ಏನು ಮಾಡ್ತೀನಿ.